ಸರ್ ಸುಮ್ಮನೆ ಬೊಂಬೆ ಹೊಡ್ಕೊಂಡು ಮಾತಾಡ್ತೀವಿ ಅಂತಲ್ಲ, ಈ ಲೊಕೇಶನ್ನು ಇಷ್ಟೇ ಅಮ್ಯುನಿಟೀಸ್ ಕೊಟ್ಟು ಈ ಪ್ರೈಸಲ್ಲಿ ಕೋಟ್ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮಾಡೋದು ದಿ ಬೆಸ್ಟ್ ಸರ್. ಹಂಗೆ ಪಕ್ಕ ಅಲ್ಲ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಸ್ವಿಮ್ಮಿಂಗ್ ಪೂಲು, ಬಾಸ್ಕೆಟ್ಬಾಲ್ ಕೋರ್ಟು, ಮಲ್ಟಿಪರ್ಪಸ್ ಹಾಲು, ಆಮೇಲೆ ಕ್ಲಬ್ ಹೌಸ್ ಬೇರೆ ಕೊಡ್ತಾ ಇದ್ರೆ, ಸೀನಿಯರ್ ಸಿಟಿಸನ್ ಪಾರ್ಕ್ ಅಂತೆ, ಲ್ಯಾಂಡ್ಸ್ಕೇಪ್ ಗಾರ್ಡನ್ ಅಂತೆ, ಜಿಮ್ ಅಂತೆ, 9 ಪಾರ್ಕು, ಜಾಗಿಂಗ್ ಟ್ರ್ಯಾಕು, CC ಕ್ಯಾಮ್ರಾ, ಸೈಕ್ಲಿಂಗ್ ಟ್ರ್ಯಾಕು, ಕ್ರಿಕೆಟ್ ಪ್ರಾಕ್ಟೀಸ್ ಪಿಚ್ಚು, ಇನ್ನೂ ಹೇಳ್ತಾ ಹೋದರೆ ಇನ್ನೂ ಎಷ್ಟು ಸರ್ ಇಲ್ಲಿ ಲೇಔಟಲ್ಲಿ. ಸರ್ ಇಲ್ಲಿ ಬರೀ ಬೆಂಗಳೂರವರಲ್ಲ, ಬೆಂಗಳೂರಿಂದ ಬೆಳಗಾಂ ತನಕ ಯಾರು ಬೇಕಾದ್ರೂ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸರ್. ಯಾರೇ ಇನ್ವೆಸ್ಟ್ ಮಾಡಿದ್ರು ಒಳ್ಳೆ ಅಪ್ರಿಸಿಯೇಷನ್ ಸರ್. ಆದರೂ ಬೇರೆ ಲೆವೆಲು ಸರ್ ಲೇಔಟ್ ಸರ್. ಒಂದು ಟೀ ಶಾಪಿಂದ ಹಿಡಿದು ಒಂದು ಶೋರೂಮ್ವರೆಗೂ, ಒಂದು ಶಾಪಿಂಗ್ ಮಾಲ್ ತನಕನೂ ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ನಿಮಗೆ. ಆ ಸಿವಿಲ್ ಕೋರ್ಟಿಂದ ಮುಂದೆ ಬಂದು ಲೆಫ್ಟ್ ಸೈಡ್ಗೆ VR ಫಾರ್ಚೂನ್ ಅಂತಕ್ಕಂಥ ಆರ್ಚ್, ಅದ್ರ ಮುಖಾಂತರ ಬಂದರೆ ಆ ಕಡೆ ಈ ಕಡೆ ಕಾಂಪೌಂಡು, ಅಲ್ಲಿ ನೋಡಿದಾಗಲೇ ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗುತ್ತೆ. ಹೌದು ಸರ್, ನೀವು ಅಂತಲ್ಲ, ತುಂಬ ಜನ ಯಾರು ಕಸ್ಟಮರ್ಸ್ ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಇದೇ ಮಾತಾಡ್ತಾರೆ ಸರ್. ಪ್ರತಿಯೊಬ್ಬರು ದುಡ್ಡಿನ ಮೇಲೆ ಜವಾಬ್ದಾರಿ ಇರೋದೇ, ಆದರೆ ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡೇ ಮುಂದುವರಿತಾರೆ. ಕೆಲವರು ನಂಬರ್ ಮೇಲೂ ಕೂಡ ಸೈಡ್ ತಗೊಂತಾರೆ. ಇಲ್ಲಿ ನೋಡಿ, 1, 3, 4 ಕೂಡಿದ್ರೆ 8, ತಗೊಂಡವ್ರ ಮನೆಗೆ ಗಂಟು. ಇದು ಸರ್ ಬೇಕಾಗಿರೋ ನನಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ಸೀದಾ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರ್ತಕ್ಕಂಥ ಶಿಡ್ಲಘಟ್ಟ ತಾಲೂಕಿಗೆ ಬಂದಿದ್ದೀನಿ. ಆಲ್ರೆಡಿ ನೀವು ಹೈಲೈಟ್ಸಲ್ಲಿ ನೋಡಿದ್ರೆ ಏನೆಲ್ಲ ಅಮ್ಯುನಿಟೀಸ್ ನೀವು ನೋಡ್ತಾ ಇರೋದು, ಅಂಥ ಜಾಗದಲ್ಲಿ ನಾನು ಲೇಔಟ್ನ ತೋರಿಸ್ತಾ ಇರೋದು. 1-2 ಅಮ್ಯುನಿಟೀಸು, ನಾರ್ಮಲಾಗಿ ಸೈಟ್ ನಂಬರು, ಕಾಂಕ್ರೀಟ್ ರೋಡು ಇವೆಲ್ಲ ತೋರಿಸಿರ್ತೀವಿ. ಅದು ಬಿಟ್ಟು ಎಕ್ಸ್ಟ್ರಾ ಅಮ್ಯುನಿಟೀಸ್ ಅಂತ ಬಂದರೆ ಫಿದಾ ಆಗಿಬಿಡ್ಬೇಕು, ಕಳೆದೋಗ್ಬಿಡ್ಬೇಕು ಈ ಲೇಔಟ್ ಒಳಗಡೆ ಬಂದರೆ. ಸೊ ಅಷ್ಟು ಅಮ್ಯುನಿಟೀಸು ಈ ಲೇಔಟಲ್ಲಿ ರೆಡಿ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ನಾನಿವತ್ತು ಬಂದಿರತಕ್ಕಂಥದ್ದು VR ಫಾರ್ಚೂನ್ ಅಂತಕ್ಕಂಥ ಒಂದು ಲೇಔಟಿಗೆ ಬಂದಿದ್ದೀನಿ. ಸೊ ಈ ಲೇಔಟು ನಿಮಗೆ ಒರಾಯನ್ ಗ್ರೂಪ್ಸ್ ಕಡೆಯಿಂದ ಸಿಗ್ತಾ ಇರೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು, ಅಂದರೆ ಪ್ರೈಸ್ ಏನಾಗುತ್ತೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಇನ್ನು ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ, ಸೊ ಏನು ಆಫರ್ ಮಾಡ್ತಾ ಇದ್ದೀವಿ ನಿಮಗೆ, ಇನ್ನು ಬೇರೆ ಬೇರೆ ಸುತ್ತಮುತ್ತ ಡೀಟೇಲ್ಸು, ಅದು ಇದು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ದಿ ಒರಾಯನ್ ಗ್ರೂಪ್ಸ್ ಕಡೆಯಿಂದ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವ್ರು ಜಾಯಿನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ನಮ್ಮ ಜೊತೆ ಸುಬ್ರಹ್ಮಣ್ಯ ಸರ್ ಇದ್ದಾರೆ. ಲಾಸ್ಟ್ ಟೈಮ್ ನೋಡಿರ್ತೀರಾ ಸರ್, ಮುಟ್ಬೇಡಿ ಕರೆಂಟ್ ಹೊಡಿಯುತ್ತೆ. ಸೊ ತುಂಬ ವೈರಲ್ ಆಗೋಯ್ತು ವಿಡಿಯೋ. ಆ ವಿಡಿಯೋದಲ್ಲಿ ಇರ್ತಕ್ಕಂಥವ್ರು ಸಿಂಧೂರ್ ಸಿಟಿ ಅಂತಕ್ಕಂಥ ಒಂದು ಲೇಔಟಲ್ಲಿ ವಿಡಿಯೋ ಮಾಡಿದ್ವಿ. ಸರ್ ಚೆನ್ನಾಗಿದ್ದೀರಾ? ಸರ್ ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸಿಂಧೂರ್ ಸಿಟಿ ಲೇಔಟಲ್ಲಿ ನೋಡಿರೋರು ಮತ್ತೆ ಇಲ್ಲಿ ಬಂದಿದ್ದೀವಿ ಸರ್, ಅಲ್ವಾ? ಇದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಹೇಗಿತ್ತು ಸರ್ ಸಿಂಧೂರ್ದು? ಸಿಂಧೂರ್ ಎಕ್ಸ್ಟ್ರೀಮ್ಲಿ ಗುಡ್ ಸರ್. ಅದು ತುಂಬ ಒಳ್ಳೆ ರಿಸಲ್ಟ್ ಬಂತು. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಚೆನ್ನಾಗಾಯಿತು. ಕಾರಣ ಇಷ್ಟೇ, ಒಂದೇ ಸಂಡೇಲಿ ಬಂದುಬಿಟ್ಟು ನಾವು ಏನು ಸಂಡೇ ಲಾಂಚಿಗೆ ನಾವು ಆಫರ್ ಇಟ್ಟಿದ್ವಿ, ಅದು ಬಂದು ಒಂದೇ ಸಂಡೇ 152 ಬುಕಿಂಗ್ ಕಂಪ್ಲೀಟ್ ಆಯಿತು. 152 ಬುಕಿಂಗ್ ಸರ್, ಸಿಂಗಲ್ ಡೇಲಿ 152 ಬುಕಿಂಗ್ಸ್ ಆಯಿತು. ಸೊ ತುಂಬ ಚೆನ್ನಾಗಿ ನಮಗೆ ಅದರಲ್ಲಿ ಅಪ್ರಿಸಿಯೇಷನ್ ಆಗಲಿ ಅಥವಾ ನಮ್ಮ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇದಕ್ಕಾಯಿತು. ಯಾತಕ್ಕೆ ಹಿಂಗಾಗುತ್ತೆ ಅಂತಂತಂದರೆ, ಆ ಪ್ರೈಸು ಮತ್ತು ಆ ಲೊಕೇಶನ್ ಏನಿದೆ ನಾವು ಇಟ್ಟಿದ್ವಲ್ಲ, ಅದೆಲ್ಲ ತುಂಬ ಎಫೆಕ್ಟಿವ್ ಆಗಾಯಿತು. ಸೊ ಒಳ್ಳೆ ಪ್ರಾಜೆಕ್ಟ್ ಕೊಟ್ವಿ ಅಲ್ಲಿ, ಅದು ಒಟ್ಟಿಗೆ ಒಂದೇ ಸಾರಿ ಸೇಲ್ ಆಯಿತು. ಅದಕ್ಕಿಂತ 10 ಪಟ್ಟು ಚೆನ್ನಾಗಿರುವಂತಹ ಲೇಔಟಿಗೆ ನಾವು ಇವತ್ತು ಬಂದಿದ್ದೀವಿ, VR ಫಾರ್ಚೂನ್ ಅಂತ. ಓಕೆ, ಹಾಗಾದರೆ ಸಿಂಧೂರಲ್ಲಿ ಸಿಂಗಲ್ ಡೇನಲ್ಲಿ 152 ಬುಕ್ಕಿಂಗ್ ಆಗಿದೆ. ಈಗ ಅದಕ್ಕಿಂತ 10 ಪಟ್ಟು ಡೆವಲಪ್ಮೆಂಟು ಮತ್ತು ಅಮ್ಯುನಿಟೀಸ್ ಇರ್ತಕ್ಕಂಥ ಒಂದು ಹೊಸ ಲೇಔಟಿಗೆ ಬಂದಿದ್ದೀನಿ. ಅದೇ ಒಂದು VR ಫಾರ್ಚೂನ್ ಅಂತೇಳಿ, ಅಲ್ವಾ ಸರ್? ಹೌದು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಯಾರೆಲ್ಲ ಸಿಂಧೂರಲ್ಲಿ ಬುಕ್ ಮಾಡ್ಕೊಂಡಿದ್ದೀರಾ ಅವ್ರಿಗೊಂದು ಕಂಗ್ರ್ಯಾಚುಲೇಷನ್ ಹೇಳ್ತಾ, ಆದಷ್ಟು ಬೇಗ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಖುಷಿಯಾಗಿ ಮನೆ ಕಟ್ತೀರಾ ಅಥವಾ ಇನ್ವೆಸ್ಟ್ಮೆಂಟಿಗೆ ನೋಡ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಒಂದು ಆಲ್ ದ ಬೆಸ್ಟ್ ಹೇಳ್ತಾ VR ಫಾರ್ಚೂನಿಗೆ ಬಂದ್ಬಿಡೋಣ. ಸರ್ ಸ್ಟಾರ್ಟ್ ಮಾಡೋಣ? ಶೂರ್ ಸರ್, ಡೆಫಿನೆಟ್ ಆಗಿ. ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀವಿ ಸರ್? VR ಫಾರ್ಚೂನ್ ಎಲ್ಲಿದೆ ಸರ್? ಎಕ್ಸಾಕ್ಟ್ ಆಗಿ ಇದು ಬಂದು ಶಿಡ್ಲಘಟ್ಟದಲ್ಲಿದೆ ಸರ್. ಶಿಡ್ಲಘಟ್ಟ ಎಲ್ಲಿ ಬರುತ್ತೆ ಸರ್? ಶಿಡ್ಲಘಟ್ಟ ಬಂದ್ಬಿಟ್ಟು ದೇವನಹಳ್ಳಿಯಿಂದ ನಾವು ಒಂದು 20-25 ಮಿನಿಟ್ಸ್ ನಾವು ಏನು ಟ್ರಾವೆಲ್ ಮಾಡ್ತೀವಿ, ಟ್ರಾವೆಲ್ ಮಾಡಿದ್ರೆ ನಮಗೆ ಶಿಡ್ಲಘಟ್ಟ ಸಿಕ್ಕತ್ತೆ ಸರ್. ಇದು ಶಿಡ್ಲಘಟ್ಟ, ಇದು ಬಂದು ತಾಲೂಕು ಹೆಡ್ ಕ್ವಾರ್ಟರ್. ಇದು ಚಿಕ್ಕಬಳ್ಳಾಪುರ ಇದಕ್ಕೆ ಸೇರ್ಕೊಳ್ಳುತ್ತೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಸೇರುತ್ತೆ. ಹೌದು, ಶಿಡ್ಲಘಟ್ಟ ತಾಲೂಕು. ಹೌದು ಅಲ್ವಾ? ಹೌದು ಸರ್. ಸೊ ಈ ಶಿಡ್ಲಘಟ್ಟದಲ್ಲಿ ಎಲ್ಲಿದ್ದೀವಿ? ಶಿಡ್ಲಘಟ್ಟದಲ್ಲಿ ನಾವು ಶಿಡ್ಲಘಟ್ಟ ಜಸ್ಟ್ ನಮ್ಮ ಏನು ತಾಲೂಕು ಆಫೀಸ್ ಇದೆ, ಸಿವಿಲ್ ಕೋರ್ಟ್ ಇದೆ, ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ದು ಲೇಔಟ್ ಇದೆ. ಸೊ ಸಿವಿಲ್ ಕೋರ್ಟ್ ಹತ್ರನೇ ಇರ್ತಕ್ಕಂಥದ್ದೇ ಈ VR ಫಾರ್ಚೂನ್. ಎಕ್ಸಾಕ್ಟ್ಲಿ. ಓಕೆ, ಶೂರ್ ಸರ್, ಸೂಪರ್. ಹಾಗಾದ್ರೆ ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಗಳಿದೆ ಸರ್? ಸರ್ ಈ ಲೇಔಟ್ ಅಲ್ಲಿ 307 ಸೈಟ್ ಬರುತ್ತೆ. 307 ಸೈಟ್ಸ್. 307? ಹೌದು. ಅಂದ್ರೆ ಎಷ್ಟು ಎಕರೆಲ್ಲಿ ಮಾಡಿರ್ತಕ್ಕಂಥದ್ದು ಸರ್? ಟೋಟಲ್ ಆಗಿ ನಾವು ಬಂದ್ಬಿಟ್ಟು 25 ಎಕರೆಸ್ ಅಲ್ಲಿ ಇಲ್ಲಿ ಮಾಡಿದೀವಿ ಸರ್. 25 ಎಕರೆಸ್? ಹೌದು. ಅಂದ್ರೆ 25 ಎಕರೆಲ್ಲಿ ಮಾಡಿರ್ತಕ್ಕಂಥದ್ದು ಈ ಲೇಔಟ್ ಅಲ್ಲಿ. ಹೌದು ಸರ್. 307 ಸೈಟ್. 307 ಸೈಟ್ಗಳಿದೆ. ಹಾಗಾದ್ರೆ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಸರ್?
ಇಲ್ಲಿ 30-40 ಮತ್ತು 30-50 ಎರಡು ಡೈಮೆನ್ಷನ್ಸ್ ಇದೆ ಸರ್. 30-40 ಮತ್ತು 30-50 ಎರಡು ಡೈಮೆನ್ಷನ್ ನೋಡೋದಕ್ಕೆ ಸಿಗುತ್ತೆ. ಹೌದು ಹತ್ತತ್ರ ಎಷ್ಟು ಹೇಳಿದ್ರೆ ಸರ್ 25 ಎಕರೆಲ್ಲಿ ಮಾಡಿರ್ತಕ್ಕಂಥ ಲೇಔಟ್ ಇದು. ಹೌದು ಸರ್. ಹೌದು 307 ಸೈಟ್ಗಳಿರ್ತಕ್ಕಂಥ ಲೇಔಟ್. ಹೌದು ಸರ್. ಹೌದು. ಸೂಪರ್. ಆಲ್ಮೋಸ್ಟ್ ನೋಡ್ತಾ ಇದ್ರೆ ಯಾವ ಥರ ಇದೆ ದೊಡ್ಡದಾಗಿ ಲೇಔಟ್ ಅಂತೇಳಿ. ಸೊ ಎಂಟ್ರೆನ್ಸ್ ಆರ್ಚಿಂದ ಒಂಥರ ಈ ಏರ್ಪೋರ್ಟ್ಗೆ ರನ್ವೇ ಇರುತ್ತಲ್ಲ ಆ ಥರ ಸ್ಟ್ರೈಟ್ ಆಗಿ ಬಂದ್ರೆ ಒಳಗಡೆನೆ ಆ ಕಾಂಪೌಂಡ್ ಮುಖಾಂತರ ಇಷ್ಟು ದೊಡ್ಡದು 25 ಎಕರೆಲ್ಲಿ ಮಾಡಿರ್ತಕ್ಕಂಥ 307 ಸೈಟ್ಗಳಿರುವಂತಹ VR ಫಾರ್ಚೂನ್ ಅಂತಕ್ಕಂಥ ಲೇಔಟ್ ಅಲ್ಲಿ ನೀವು ನೋಡ್ತಾ ಇರೋದು ಸೈಟ್ಗಳನ್ನ. ಸರ್ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್ ಇದರಲ್ಲಿ ಇಷ್ಟು ದೊಡ್ಡ ಲೇಔಟ್ ಅಲ್ಲಿ? ಸರ್ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಅದು ನನ್ನ ಬಾಯಲ್ಲಿ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು. ನಾನು 25 ಇಯರ್ಸಿಂದ ನೋಡಿದ್ದೀನಿ. 25 ಇಯರ್ಸಿಂದ ನಾನು ನೋಡಿರೋದ್ರಲ್ಲಿ ಇದು ಈ ಪ್ರೈಸ್ಗೆ ಇಷ್ಟು ಅಮ್ಯುನಿಟೀಸ್ ಇದೆ ಅಂತಂತಂದರೆ ಅನ್ಇಮ್ಯಾಜಿನಬಲ್ ಸರ್. ಯಾಕೆ ಅಂತಂದರೆ ನೋಡಿ ಸರ್, ನಾವು ಏನು ಮಾಡಿದ್ದೀವಿ ಅಂತಂದರೆ ಟೋಟಲ್ 25 ಎಕರೆಯಲ್ಲಿ 46% 46% ಇರೋಷ್ಟು ಜಾಗನ ನಾವು ಅಮ್ಯುನಿಟೀಸ್ಗೆ ಬಿಟ್ಬಿಟ್ಟಿದ್ದೀವಿ. ನಾವು ಯೂಸ್ ಮಾಡ್ಕೊಂಡಿರೋದು ರೆಸಿಡೆನ್ಷಿಯಲ್ ಪರ್ಪಸ್ಗೋಸ್ಕರ ಜಸ್ಟ್ 54% ಅಷ್ಟೇ. ಸೊ ಅಂದರೆ ಇಷ್ಟು ದೊಡ್ಡ ಲೇಔಟು ಇಷ್ಟು ಸೈಟ್ಗಳಿರ್ತಕ್ಕಂಥ ಲೇಔಟಲ್ಲಿ ಅಮ್ಯುನಿಟೀಸ್ ಆಲ್ರೆಡಿ ಹೈಲೈಟ್ಸಲ್ಲೂ ನೋಡಿದ್ವಿ, ಸಿಕ್ಕಾಬಟ್ಟೆ ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ. ಸೊ ಇದುವರೆಗೂ ನೋಡಿಲ್ಲ ಸರ್ ಅಂದ್ರಿ. ಸೊ ಅಮ್ಯುನಿಟೀಸ್ ಏನೇನು ಸ್ವಲ್ಪ ಹೇಳ್ಬಿಡಿ. 100% ಸರ್ ಹೇಳ್ತೀನಿ. ಬಟ್ ಹೇಳೋದಕ್ಕಿಂತ ಯಾಕೆಂದ್ರೆ ಅಷ್ಟೊಂದು ಅಮ್ಯುನಿಟೀಸ್ ಇರೋದ್ರಿಂದ ನಾನು ನೋಡ್ಕೊಂಡು ಹೇಳ್ಬಿಟ್ಟು ಬಹಳ ಬೆಸ್ಟ್ ಅನ್ಸುತ್ತೆ ಸರ್. ಯಾಕೆಂದ್ರೆ ಅಷ್ಟೇ ಅಮ್ಯುನಿಟೀಸ್ ಇದೆ. ಇದು ಕೊಡಿಪ್ಪ. ಓಕೆ. VR ಫಾರ್ಚೂನ್ ಸರ್ ಇದು ಬಂದು VR ಫಾರ್ಚೂನ್, ಒರಾಯನ್ VR ಫಾರ್ಚೂನ್ ಅಂತ ಅಂದ್ಬಿಟ್ಟು. ಇದು ಬಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಇದೆ, ಮಲ್ಟಿಪರ್ಪಸ್ ಹಾಲ್ ಇದೆ ಒಂದು. ನೆಕ್ಸ್ಟ್ ಬಂದುಬಿಟ್ಟು ಕ್ಲಬ್ ಹೌಸ್ ಇದೆ, ಮತ್ತು ಸೀನಿಯರ್ ಸಿಟಿಸನ್ ಪಾರ್ಕ್ ಇದೆ, ಮತ್ತು ಲ್ಯಾಂಡ್ಸ್ಕೇಪ್ ಗಾರ್ಡನ್ ಇದೆ, ಜಿಮ್ ಇದೆ, ಆ್ಯಂಡ್ ದೆನ್ ನಿಮ್ಗೆ ಹೇಳ್ದಂಗೆ 9 ಪಾರ್ಕ್ಸ್ ಇದೆ. 9 ಪಾರ್ಕ್ ಇದೆ, ಜಾಗಿಂಗ್ ಟ್ರ್ಯಾಕ್ ಇದೆ, ಮತ್ತು CCTV ಇದಿರುತ್ತೆ, ಕ್ಯಾಮ್ರಾ ಇರುತ್ತೆ 24x7. ಮತ್ತು ಸೈಕ್ಲಿಂಗ್ ಟ್ರ್ಯಾಕ್ ಕೊಟ್ಟಿದ್ದೀವಿ, ಕ್ರಿಕೆಟ್ ಪಿಚ್ ಗ್ರೌಂಡನ್ನು ಒಂದನ್ನು ಮಾಡಿದ್ದೀವಿ. ಇದು ಈ ಎಲ್ಲ ಅಮ್ಯುನಿಟೀಸ್ಗೆ ನಾವು ಇಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಇದ್ರ ಜೊತೆಗೆ ಬೇಸಿಕ್ ಅಮ್ಯುನಿಟೀಸ್ ಆದ STP ಆಗಲಿ ಅಥವಾ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು, ಮತ್ತು ಅಂಡರ್ಗ್ರೌಂಡ್ ಕೇಬಲ್ ಸಿಸ್ಟಮು, ಮತ್ತು ಸ್ಟ್ರೀಟ್ ಲೈಟ್ಸು. ಮೈನ್ ರೋಡ್ ಏನಿದೆ ಅದು 40 ಫೀಟ್ ಮೈನ್ ರೋಡ್ ಬರುತ್ತೆ, ಸಬ್ ರೋಡ್ಗಳು 30 ಫೀಟ್ ಬರುತ್ತೆ. ಸೊ ಫುಟ್ಪಾತೆ ನಾವು 5 ಫೀಟ್ ಕೊಟ್ಟಿದ್ದೀವಿ. ಸೊ ಈ ಥರ ಎಲ್ಲ ಅಮ್ಯುನಿಟೀಸ್ನೂ ನಾವು ಆಲ್ರೆಡಿ ಫುಲ್ಫಿಲ್ ಮಾಡಿಬಿಟ್ಟಿದ್ದೀವಿ ಸರ್. ಸೊ ಇಷ್ಟು ಅಮ್ಯುನಿಟೀಸ್ ಆಗಿರ್ಬೋದು. ಯೂಶಲ್ ನಾವು ಅಮ್ಯುನಿಟೀಸ್ ಅಂತ ಬಂದರೆ ಸೈಟ್ ನಂಬರ್, ಡಿಮಾರ್ಕೇಶನ್, ಮತ್ತು ಫುಟ್ಪಾತ್ ಕೊಟ್ಟಿರ್ತಾರೆ, ಸ್ಟ್ರೀಟ್ ಲೈಟ್ಸ್ ಕೊಟ್ಟಿರ್ತಾರೆ, CC ರೋಡ್ ಕೊಟ್ಟಿರ್ತಾರೆ, ಬೋರ್ ಕೊಟ್ಟಿರ್ತಾರೆ, ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿರ್ತಾರೆ, ಸುತ್ತ ಕಾಂಪೌಂಡ್ ವಾಲ್ ಕೊಟ್ಟಿರ್ತಾರೆ. ಇವೆಲ್ಲದು ಆಸ್ ಇಟ್ ಈಸ್ ಎಲ್ಲ ಕಡೆ ಕೊಡೋ ಥರ ಕೊಟ್ಟು ಕೂಡ ಇಲ್ಲಿ 9 ಪಾರ್ಕ್ಗಳು ಕೊಡೋದ್ರ ಮುಖಾಂತರ, ಮತ್ತೆ ಕ್ರಿಕೆಟ್ ಪ್ರಾಕ್ಟೀಸ್ ಪಿಚ್ ಏನಾದ್ರು ಬೇಕಂದ್ರೆ ಅದು ಕೂಡ ಇದೆ. ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರಿಗೆ ಸೈಕಲ್ ಟ್ರ್ಯಾಕಿಂಗ್ ಇರ್ಬೋದು, CC ಕ್ಯಾಮ್ರಾ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಮತ್ತೆ ಜಾಗಿಂಗ್ ಟ್ರ್ಯಾಕ್ ಆಗಿರ್ಬೋದು, ಕ್ಲಬ್ ಹೌಸ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಪಾರ್ಕ್ ಆಗಿರ್ಬೋದು, ಮತ್ತೆ ಇದಲ್ದಲ್ಲೇ ನಿಮಗೆ ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಮತ್ತೆ ಸ್ವಿಮ್ಮಿಂಗ್ ಪೂಲ್, ಬ್ಯಾಸ್ಕೆಟ್ ಬಾಲ್ ಕೋರ್ಟ್, ಮಲ್ಟಿಪರ್ಪಸ್ ಅಲ್ಲ ಅಂದ್ರೆ ನಿಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಇರುತ್ತೆ ಅಥವಾ ಏನೋ ಒಂದು ಕನ್ವೆನ್ಷನ್ ಹಾಲ್, ಬೇರೆ ಕಡೆ ಹೋಗೋದಕ್ಕಿಂತ ಇದೇ ಲೇಔಟ್ ಅಲ್ಲಿ ನಿಮಗೆ ಮಲ್ಟಿಪರ್ಪಸ್ ಹಾಲ್ ಅಂತ ಕೊಡ್ತಾ ಇದ್ದಾರೆ. ನಿಮ್ಮ ಮನೆ ಫಂಕ್ಷನ್ಗೆ ಅಥವಾ ಏನಕ್ಕೆ ಯೂಸ್ ಮಾಡಬಹುದು ಅಂತ ಹೇಳಿ ಇಷ್ಟು ಅಮ್ಯುನಿಟೀಸ್ VR ಫಾರ್ಚೂನ್ ಅಂತಕ್ಕಂಥ ಒಂದು ಲೇಔಟ್ ಅಲ್ಲಿ ನಿಮಗೆ ಅಮ್ಯುನಿಟೀಸ್ ಸಿಗ್ತಕ್ಕಂಥದ್ದು. ಒರಾಯನ್ VR ಫಾರ್ಚೂನ್. ಓಕೆ ಸರ್, ಅಮ್ಯುನಿಟೀಸ್ ಆಯ್ತು. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅಥವಾ ಮನೆ ಕಟ್ತಾರೋ ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಬೆಂಗಳೂರಿಂದನೂ ಬರ್ತಾರೆ, ಬೆಳಗಾಮಿಂದನೂ ಬರ್ತಾರೆ, ಕರ್ನಾಟಕದ ಎಲ್ಲಾ ಮೂಲೆಯಿಂದನೂ ಬರ್ತಾರೆ. ಮನೆ ಕಟ್ತೀನಿ ಅಂತಕ್ಕಂಥ ಸುತ್ತಮುತ್ತ ಇರ್ತಾರೆ. ಎಲ್ರಿಗೂ ಒಂದು ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ? ಸರ್ ಇಲ್ಲಿ ಬಂದು ನಿಮಗೆ ಜಸ್ಟ್ ನಿಮಗೆ ಯಾವುದೇ ನೀವು ಕಾಲೇಜ್ ತಗೊಳ್ಳಿ, ಯಾವುದೇ ನೀವು ಸ್ಕೂಲ್ಸ್ ಅಥವಾ ಯೂನಿವರ್ಸಿಟಿಗಳು, ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳಾಗಲಿ, ಶಾಪಿಂಗ್ ಮಾಲ್ಗಳಾಗಲಿ ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ ಸರ್. ಇದು ಬಂದು ನೀವು ನಮ್ಮ ಶಿಡ್ಲಘಟ್ಟ ಏನಿದೆ ತಾಲೂಕು ಆಫೀಸಿಂದ ಆಗಲಿ ಅಥವಾ ಸಿವಿಲ್ ಕೋರ್ಟಿಂದಾಗಲಿ, ರಿಲಯನ್ಸ್ ಮಾರ್ಟಿಂದಾಗಲಿ, ಬಸ್ ಸ್ಟ್ಯಾಂಡಿಂದಾಗಲಿ, ಜೊತೆಗೆ ರೈಲ್ವೆ ಸ್ಟೇಷನಿಂದಾಗಲಿ ಜಸ್ಟ್ 1/2 ಕಿಲೋಮೀಟ್ರಲ್ಲಿ ರೇಡಿಯಸಲ್ಲಿ ಎಲ್ಲ ಇದೆ ಸರ್ ಇದು. ಸೊ ಇದು ಎಲ್ಲ ಏನಾಗುತ್ತೆ ಅಂತಂದರೆ ದಿ ಬೆಸ್ಟ್. ಈಗೇನಂತಂದರೆ ಈಗ ಎಲ್ಲೋ ನಾವು ಮನೆ ತೊಗೋತೀವಿ, ಎಲ್ಲೋ ಸೈಟ್ ತೊಗೋತೀವಿ, ಮನೆ ಕಟ್ಟೋಕ್ಕಾಗತ್ತಾ ಇಲ್ವಾ, ಇನ್ನೂ 1 ವರ್ಷ 2 ವರ್ಷ ಕಾಯಬೇಕು ಅಂತಿರುತ್ತೆ. ಇಲ್ಲಿ ಹಾಗಲ್ಲ ಸರ್, ರೆಡಿ ನೀವು ರಿಜಿಸ್ಟ್ರೇಷನ್ ಆದಕ್ಕೆ ಮಾರನೇ ದಿವಸನೇ ಇಲ್ಲಿ ಆರಾಮಾಗಿ ನೀವು ಮನೆ ಕಟ್ಕೊಂಡು ಜೀವನ ಮಾಡ್ಬೋದು. ಜೊತೆಗೆ ಒಬ್ಬೊಬ್ಬರು ಬೇಕಾದರೂ ಜೀವನ ಮಾಡ್ಬೋದು, ಮತ್ತು ರೆಂಟಲ್ ಪರ್ಪಸ್ಗೂ ರೆಂಟಲ್ ಇನ್ಕಮು ಸಹ ಇಲ್ಲಿ ಬರುತ್ತೆ ಸರ್. ಈ ಥರ ಎಲ್ಲ ಇದೆ. ಜೊತೆಗೆ ಅಮ್ಯುನಿಟೀಸ್ ನಾನೊಂದು ಬಿಟ್ಟಿದ್ದೆ, ಓವರ್ ಹೆಡ್ ಟ್ಯಾಂಕ್ 3 ಬೋರ್ಗಳಿದೆ, ಮತ್ತು ಓವರ್ ಹೆಡ್ ಟ್ಯಾಂಕ್ ಇದೆ. ಸೊ ಓವರ್ ಹೆಡ್ ಟ್ಯಾಂಕ್ ಅಲ್ಲಿದೆ, ಒಂದ್ಸರಿ ಆಮೇಲಿಂದ ನೀವು ತೋರಿಸ್ಕೊಡಿ ಸರ್. ಓಕೆ, ಇಷ್ಟು ಡೆವಲಪ್ಮೆಂಟ್ಸ್ ಇದೆ. ಅಮ್ಯುನಿಟೀಸ್ ಅಂತ ಬಂದರೆ ಆಲ್ರೆಡಿ ತಿಳಿಸ್ಕೊಟ್ವಿ ಸರ್. ಈಗ ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದರೆ ಏನು ಅಪ್ರೂವಲ್ ಬರುತ್ತೆ ಇದು? ಸರ್ ಇದು ರೇರಾ ಅಪ್ರೂವಲ್ ಬರುತ್ತೆ ಸರ್. ರೇರಾ ಅಪ್ರೂವಲ್? ಹೌದು, ರೇರಾ ಅಪ್ರೂವ್ಡ್.
ಅಂದ್ರೆ ಈಗ ಆಲ್ರೆಡಿ ನಾನು ಬ್ರೋಚರ್ ನೋಡಿದೆ SPA ಅಪ್ರೂವ್ಡ್ ಅಂತ ಕೂಡ ಇದೆ. ಹೌದು ಸರ್. SPA ಅಂತಂತಂದ್ರೆ ಶಿಡ್ಲಘಟ್ಟ ಪ್ಲಾನಿಂಗ್ ಅಥಾರಿಟಿಯಿಂದ ಇದು ನಾವು ಪರ್ಮಿಷನ್ ತಗೊಂಡು ಇಂಡಿವಿಜುವಲ್ ಸೈಟ್ಗೆ ಈ ಖಾತಾ ಮಾಡಿಸಿ ನಾವು ಸೇಲ್ ಮಾಡ್ತಾ ಇದೀವಿ. ಅಂದ್ರೆ ಎ ಖಾತಾದಲ್ಲಿ ಈ ಖಾತಾ ಬರುತ್ತೆ. ಸೊ ಎ ಖಾತಾ. ಓಕೆ ಓಕೆ ಓಕೆ. ಈಗ ಅಂದ್ರೆ ನಾವು ಲೆಕ್ಕಾಚಾರ ತಗೊಂಡ್ರೆ ಇಲ್ಲಿ ಈಗ ನಾವು ಬೆಂಗಳೂರಲ್ಲಿ BMRDA ಬೆಂಗಳೂರು ಅಥಾರಿಟಿಲಿ ಏನ್ ಬರುತ್ತೋ ಅದನ್ನ ಕರಿತೀವಿ. ಶಿಡ್ಲಘಟ್ಟದಲ್ಲಿ ಯಾರೆಲ್ಲ ತಗೊಂತೀರೋ ಅವರು SPA ಅಂದ್ರೆ ಶಿಡ್ಲಘಟ್ಟ ಪ್ಲಾನಿಂಗ್ ಅಥಾರಿಟಿ ಅಂಡರ್ ಅಲ್ಲಿ ಬರುತ್ತೆ. ಹಾಗಾಗಿ SPA ಅಪ್ರೂವ್ಡ್ ಟಾಪ್ ಇಲ್ಲಿ ಟಾಪ್ ಅಲ್ವಾ. BMRDA ಅಪ್ರೂವ್ಡ್ ಇದೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಅಥಾರಿಟಿ ಅಂತ ಅಂದ್ಬಿಟ್ಟು. ಅದೇ ರೀತಿ SPA ಅಂದ್ರೆ ಶಿಡ್ಲಘಟ್ಟ ಪ್ಲಾನಿಂಗ್ ಅಥಾರಿಟಿ ಅಂತ ಅಂದ್ಬಿಟ್ಟು ಎರಡು ಈಕ್ವಲ್. ಇಲ್ಲಿ ಬಂದ್ಬಿಟ್ಟು BMRDA ಸೈಟ್ ಕೊಡಿ ಅಂದ್ರೆ ಸಿಗಲ್ಲ. ಇಲ್ಲಿ ಯಾವ BMRDA ನಡೆಯಲ್ಲ. ಇಲ್ಲಿ BMRDA ಅಂತಕ್ಕಂಥ ಪದನೂ ಇಲ್ಲ. ಸೊ ಇಲ್ಲಿ ಬಂದು ಟಾಪ್ ಅಂಡ್ ಟವರ್ ನಾವು ಬೆಂಗಳೂರಲ್ಲಿ ಹೆಂಗ್ BMRDA ತಗೊಂತೀವಿ, ಇಲ್ಲಿ ಯಾವುದು ಆ ಈಕ್ವಲೆಂಟ್ ಅಂತ ಕೇಳಿದ್ರೆ SPA ಅಂತ ಹೇಳ್ಬೋದು. ಶಿಡ್ಲಘಟ್ಟ ಪ್ಲಾನಿಂಗ್ ಅಥಾರಿಟಿ ಅದ್ರ ಅಂಡರ್ ಬರ್ತಕ್ಕಂಥ ಸೈಟ್ಗಳು ಏಕತಾ ಬರುತ್ತೆ. ಹೌದು ಅಲ್ವಾ ಸರ್? ಹೌದು ಸರ್. ಓಕೆ. ಈಗ ಲೋನ್ ಆಗುತ್ತೆ ಸರ್? 100% ಸರ್. 100% ಲೋನ್ ಅಂತಂದ್ರೆ ಎಲ್ಲಾ ಸೈಟ್ಗಳಿಗೂ ಲೋನ್ ಆಗುತ್ತೆ. ಇದು ಬಂದು ನಿಮಗೆ ನೀವು ಕನ್ಸ್ಟ್ರಕ್ಷನ್ ಹೋಗ್ತೀನಿ ಅಂತಂದ್ರೆ 90-95% ತನಕ ಲೋನ್ ಮಾಡಿಸ್ಕೊಡ್ತೀವಿ. ಅದೇ ನೀವು ಬಂದ್ಬಿಟ್ಟು ಬರೀ ಸೈಟ್ ಮಾತ್ರ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ ಬಿಡ್ತೀವಿ ಅನ್ನೋ ತರ ಇದ್ರೆ ನಿಮಗೆ ಬಂದ್ಬಿಟ್ಟು 70-75% ನಾವು ಆಸ್ ಪರ್ ಕಸ್ಟಮರ್ ಪ್ರೊಫೈಲ್ ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಸೊ ಲೋನು ಕೂಡ ಆಗುತ್ತೆ? ಹೌದು ಹೌದು ಆಗುತ್ತೆ ಸರ್. ಈಗ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಪ್ರೈಸು ಅದು ಬೇರೆ ಲೆವೆಲ್ಗಿದೆ ಸರ್. ಯಾಕೆ ಅಂತಂದ್ರೆ ಈಗ ನೋಡಿ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ರೆಂಟಲ್ ಇನ್ಕಮ್ ಬರುವಂತಹ ಒಂದು ಜಾಗ ಇದೆ. ಸೊ ಏನು ಕೋಟ್ ಮಾಡ್ತಿದ್ವಿ ಅಂತಂದ್ರೆ ನಾವು ಬೆಂಗಳೂರಲ್ಲಿ ನಾವು ಅದನ್ನ ಟಚ್ ಮಾಡೋಕ್ಕಾಗಲ್ಲ. ಈ ಏನು ಇವಾಗ ನಾನು ಪ್ರೈಸ್ ಹೇಳ್ತೀನಿ ಅದನ್ನ ಆ ಪ್ರೈಸ್ಗೆ ನಾವಿಲ್ಲಿ ಕೋಟ್ ಮಾಡ್ತಾ ಇದ್ದೀವಿ ಸರ್. ಏನು ಕಮಿಂಗ್ ಸಂಡೇ 23rd ಬಂದ್ಬಿಟ್ಟು ಲಾಂಚಿಂಗ್ ಮಾಡ್ತಾ ಇದೀವಿ. ಇದೇ ಕಮಿಂಗ್ ಸಂಡೇ? ಕಮಿಂಗ್ ಈ ಸಂಡೇ ಅಲ್ಲ, ನೆಕ್ಸ್ಟ್ ಕಮಿಂಗ್ ಸಂಡೇಲಿ ನಾವು ಮಾಡ್ತಾ ಇದ್ದೇವೆ. ಓಕೆ. ಸೊ ದಿ ಬೆಸ್ಟ್ ಪ್ರೈಸ್ ಕೋಟ್ ಮಾಡೋಣ ಅಂತಂದ್ಬಿಟ್ಟು ನಾವು ಬೆಸ್ಟ್ ಆಫರ್ ಇಟ್ಟಿದ್ದೀವಿ. ಜಸ್ಟ್ ಬರೀ ಹೇಳ್ಬಿಡಿ 2750 ರೂಪೀಸ್ ನಾವು ಈ ಸಂಡೆಗೆ ನಾವು ಪ್ರೈಸ್ನ ಲಾಂಚಿಂಗ್ ಪ್ರೈಸ್ 2750 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಷ್ಟೇ. ವೆರಿ ಸಿಂಪಲ್. ನೋಡಿ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಬಿಟ್ಟು ಬರೀ 2750 ರೂಪಾಯಿ ವಿತ್ ಗೆಟೆಡ್ ಕಮ್ಯುನಿಟಿ. ಓಕೆ. ಅದರಲ್ಲೂ ನೆಗೋಷಿಯೇಬಲ್ ಅಂತಂತ ಏನು ಇಲ್ಲ, ಸಂಡೇ ಆಫರು. ಬಟ್ MEP ಚಾನಲ್ ಕಡೆಯಿಂದ ಯಾರು ಬರ್ತಾರೆ ಅವರಿಗೆ ಒಂದಿಷ್ಟು ಡಿಸ್ಕೌಂಟ್ ಅಂತೂ 100% ಇರುತ್ತೆ. ಸೊ 30-40 ಸೈಟ್ ತೊಗೊತೀನಿ ಅಂದರೆ 2750 ರೂಪಾಯಿದಂಗೆ. ಸೊ ಇಲ್ಲಿ ನಿಮಗೆ 33 ಲಕ್ಷ ರೂಪಾಯಿ ಆಗುತ್ತೆ. 33 lakhs 33 ಲಕ್ಷಕ್ಕೆ ನಿಮಗೆ SPA ಅಪ್ರೂವ್ಡ್ ಮೇನ್ ಟಾಪರ್ ಇರ್ತಕ್ಕಂಥ ಸೈಟ್ಗಳೇ ಸಿಗ್ತವೆ. 307 ಸೈಟ್ಗಳು ಇರ್ತಕ್ಕಂಥ ಲೇಔಟ್ 2750 ರೂಪಾಯಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಕಮಿಂಗ್ ಸಂಡೇ ಅಂದ್ರೆ 23rd ಏನು 23ನೇ ತಾರೀಕು ಇದೆಯೋ ಅವಾಗ ಲಾಂಚಿಂಗ್ ಇದೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಬಂದು ಸೈಟ್ ವಿಸಿಟ್ ಮಾಡ್ತೀನಿ ನೋಡ್ತೀನಿ ಅಥವಾ ಅವಾಗ ಏನ್ ವ್ಯವಸ್ಥೆ ಬೇಕೋ ನಿಮಗೆ ಪಿಕಪ್ ಡ್ರಾಪ್ ಅದೆಲ್ಲ ವ್ಯವಸ್ಥೆ ಕೂಡ ನಿಮ್ಮ ಸಂಸ್ಥೆ ಕಡೆಯಿಂದ ಇರುತ್ತೆ ಅಲ್ವಾ ಸರ್? ಹೌದು ಹೌದು 100%. ಸರ್ 2750 ಹೌದು ಅಲ್ವಾ? ಹೌದು. ಈಗ 307 ಸೈಟ್ ಅಲ್ಲಿ ಇನ್ನು ಎಷ್ಟು ಸೈಟ್ಗಳು ಉಳಿದೇವೆ? ಏನಾದ್ರು ಸೋಲ್ಡ್ ಆಗಿದೆಯಾ? ಬುಕ್ಕಿಂಗ್ ಆಗಿದೆಯಾ? ಬುಕ್ಕಿಂಗ್ ಆಗಿದೆ ಸರ್. ಒಂದು 30-35 ಸೈಟ್ಗಳು ಬುಕ್ಕಿಂಗ್ ಆಗಿದೆ. 30-35 ಸೈಟ್. ಲೆಕ್ಕಾಚಾರ ತಗೊಂಡ್ರೆ ಒಂದು 270 ಖಾಲಿ ಇದೆಯಾ? ಹೌದು ಸರ್. ಯಾತಕ್ಕೆ 30-35 ಅಂತಂತಂದ್ರೆ ನಾವು ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿಸ್ಬೇಕಾದ್ರೇನೆ ಏನಾಗುತ್ತೆ ಅಂತಂದ್ರೆ ರಿಲೇಟಿವ್ಸು ಅವರು ಇವರು ಬೇಕಾಗುತ್ತೆ ಅಂತ ಹೇಳಿದವ್ರಿಗೆಲ್ಲ ಕೊಡಬೇಕಾಗುತ್ತೆ. ಸೊ ಆವಾಗ ಒಂದು 30-35 ಸೈಟನ್ನು ಇದು ಮಾಡಿದ್ವಿ. ಟೋಟಲಿ ನಿಜ ಈಗ ಏನು ಮಾರ್ಕೆಟಿಂಗ್ ಏನಿದೆ ಈ ಪೂರ್ತಿ ಏನು ಮಾಡ್ತಾ ಇದ್ದೀವಿ ಅದಷ್ಟು ಪೂರ್ತಿ ನಮ್ಮದೇ, ನಾವೇ ಸೇಲ್ ಮಾಡ್ತಾ ಇರೋದ್ರಿಂದ ಗೊತ್ತಿರೋರು ರಿಲೇಟಿವ್ಸು ಈ ಥರ ಇದ್ದವ್ರಿಗೆ ಮಾತ್ರ ಒಂದು 30-35 ಸೈಟ್ ಸೇಲ್ ಮಾಡಿದ್ವಿ. ಬಾಕಿ ಎಲ್ಲ ಸೈಟ್ಗಳು ಅವೈಲಬಿಲಿಟಿ ಇದೆ ಸರ್. ಓಕೆ. ಲಾಂಚೇ ಮಾಡಿಲ್ಲ, ಇದೆ ಫಸ್ಟ್ ಲಾಂಚ್ ಮಾಡ್ತಾ ಇರೋದು. 270 ಸೈಟ್ಸ್ ಅವೈಲೇಬಲ್ ಇದೆ. ಹೌದು ಸರ್ ಅಲ್ವಾ? ಹೌದು. ಓಕೆ ಸರ್. ಈಗ ಯಾವ್ಯಾವ ಫೇಸಿಂಗ್ ಅಲ್ಲಿ ಸರ್ ಇರ್ತಕ್ಕಂಥದ್ದು ಇಲ್ಲಿ? ಸರ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಡೈರೆಕ್ಷನಲ್ಲೂ ಎಲ್ಲ ಫೇಸಿಂಗು ನಿಮ್ಗೆ ಸಿಗುತ್ತೆ ಸರ್. ಎಲ್ಲ ಸಿಗುತ್ತೆ ಸರ್. 2750 ರೂಪಾಯಿ ಸ್ಕ್ವೇರ್ ಫೀಟ್. 2750 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಹೌದು. ಅಡ್ವಾನ್ಸ್ ಬುಕಿಂಗ್ ಎಷ್ಟು ಅಂತ ಇದ್ದೀರಾ ಸರ್? ಅಡ್ವಾನ್ಸ್ ಬಂದುಬಿಟ್ಟು ರೆಗ್ಯುಲರ್ ನಾವೇನಿದೆ 1 ಲಕ್ಷ ರೂಪಾಯಿ ಅದೇನಿದೆ ಅದು 1 ಲಕ್ಷ ರೂಪಾಯಿ ನಾವು ಬುಕ್ಕಿಂಗ್ ಅಮೌಂಟ್ ತೊಗೋತೀವಿ. ಬುಕ್ಕಿಂಗ್ ಅಮೌಂಟ್ ಏನು ಮಾಡ್ತೀರಾ, ಬುಕ್ಕಿಂಗ್ ಅಮೌಂಟ್ ಆದಮೇಲೆ ನಮ್ದು ಏನಿದೆ ಡಾಕ್ಯುಮೆಂಟ್ಸನ್ನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತು ನಮ್ಮ ಸಾಫ್ಟ್ವೇರಲ್ಲಿ ಆ ಪರ್ಟಿಕ್ಯುಲರ್ ಪ್ಲಾಟ್ನ ನಿಮ್ಮ ಹೆಸರಲ್ಲಿ ಅಲಾಟ್ ಮಾಡ್ತೀವಿ. ಬ್ಲಾಕ್ ಮಾಡಿದ್ಮೇಲೆ ಬೇರೆ ಯಾರಿಗೂ ಅದು ಕೊಡೋಕ್ಕೆ ಬರೋದಿಲ್ಲ. ನಿಮಗೇನಂತಂದರೆ 15-20 ದಿವಸ ಟೈಮ್ ಇರುತ್ತೆ. ನೀವು ಅಷ್ಟರಲ್ಲಿ ನಿಮ್ಮ ಏನು ವೆರಿಫಿಕೇಷನ್ ಮುಗಿಸ್ಕೊಂಡು ಬಂದುಬಿಟ್ಟು ಡೌನ್ ಪೇಮೆಂಟ್ ಮಾಡಿ ಲೋನ್ಗೆ ಹೋಗ್ತೀರಾ, ಇಲ್ಲ ಫುಲ್ ಕ್ಯಾಶ್ ಮಾಡ್ತೀರಾ ಅಂದರೆ ನೀವು ಯಾವಾಗ ಹೇಳ್ತೀರಾ ಆವಾಗ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಇಲ್ಲ ನಾನು ಡಾಕ್ಯುಮೆಂಟ್ ಲೋನ್ಗೆ ಹೋಗ್ತೀನಿ ಅಂತಂತಂದರೆ ಒಂದು 15-20 ದಿವಸ ಹೇಗಿದ್ರೂ ಟೈಮ್ ಇರುತ್ತೆ. ನೀವು ಮುಗಿಸ್ಕೊಳ್ಳಿ. ಅದಾದಮೇಲೆ ಡೌನ್ ಪೇಮೆಂಟ್ ಮಾಡೋದಕ್ಕೂ ಒಂದು ಸ್ವಲ್ಪ ಟೈಮ್ ಕೊಡೋಣ. ಮುಗಿಸ್ಕೊಂಡು ವಿತಿನ್ ಎ ಮಂತು ಡೌನ್ ಪೇಮೆಂಟು ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ.
ಆಮೇಲಿಂದ ನಿಮ್ಗೇನು ಯಾವತ್ತು ಲೋನ್ ಇದೆ ಲೋನೆಲ್ಲ ಮಾಡಿಸ್ತೀವಿ. ನಮ್ಮ ಏಜೆಂಟ್ ಏನಿದ್ದಾರೆ ಬ್ಯಾಂಕವರು ಬರ್ತಾರೆ, ನಿಮ್ಮದೆಲ್ಲ ತೊಗೊಂಡು ಲೋನನ್ನು ಒಂದು 10ರಿಂದ 15 ದಿವಸದೊಳಗಡೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಅದಾದಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ ಅಷ್ಟೇ. ವೆರಿ ಸಿಂಪಲ್ ಸರ್. ಓಕೆ ಸರ್, ಈಗ ಈ ಸೈಟ್ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡ್ರು. ಈ ಸೈಟ್ನ ಬುಕ್ ಮಾಡೋದಕ್ಕೆ ಲೇಔಟ್ ಹತ್ರ ಬರಬೇಕಾ ಅಥವಾ ನಿಮ್ಮ ಆಫೀಸ್ ಹತ್ರ ಬರಬೇಕಾ, ಹೇಗೆ ಇದು? ಸರ್, ನಂದು ಆಫೀಸ್ ಇರೋದು ಜಯನಗರದಲ್ಲಿ. ವರಾಯನ್ ಗ್ರೂಪ್ಸ್ ಬಂದುಬಿಟ್ಟು ಜಯನಗರ 4th ಬ್ಲಾಕಲ್ಲಿದೆ. ಸೊ ಯಾರ್ಯಾರು 4th ಬ್ಲಾಕ್ಗೆ ಏನು ಸಂಡೇ ಬರ್ತೀರಾ ಬೆಳಿಗ್ಗೆ ಅಂಥವ್ರಿಗೆ ನಮ್ಮ ಆಫೀಸಿಂದನೇ ನಿಮಗೆ ಏನೇನಿದೆ ಟ್ರಾವೆಲಿಂಗ್ ಬರೋದಕ್ಕೆ ಹೋಗೋದಕ್ಕೆ ಪ್ರತಿಯೊಂದು ನಾವು ಅರೇಂಜ್ ಮಾಡಿದ್ದೀವಿ. ಇಲ್ಲ ನಾನು ಬರ್ತಾಯಿದ್ದೀವಿ, ದೂರ ಆಯಿತು ನಮ್ಮದು ಮನೆ, ನಮ್ಗೆ ವಯಸ್ಸಾಗಿದ್ದವರಿದ್ದಾರೆ, ಹೀಗೆ ನಿಮಗೆ ನಾವೇ ಬರಬೇಕು, ಒಂದು ಫುಲ್ ಫ್ಯಾಮಿಲಿ ಬರ್ತಾಯಿದ್ದೀವಿ, ಹೀಗೆಲ್ಲ ಹೇಳಿದಾಗ ನಾವೇನು ಮಾಡ್ತೀವಿ, ಡೋರ್ ಸ್ಟೆಪ್ಗೆ ನಾವು ಕಳಿಸ್ಕೊಡ್ತೀವಿ ಸರ್. ಮತ್ತು ಪಿಕಪ್ ಆ್ಯಂಡ್ ಡ್ರಾಪ್ ಎರಡೂ ನಾವು ಮಾಡ್ತೀವಿ. ಕಸ್ಟಮರ್ಗೆ ಏನಂತಂದರೆ ಬರಬೇಕು, ನೋಡಬೇಕು, ಇಷ್ಟ ಇದೆಯಾ ಬುಕ್ಕಿಂಗ್ ಮಾಡ್ಕೊಳ್ಳಿ, ಇಲ್ವಾ ಬುಕ್ಕಿಂಗ್ ನೋಡಿದಾರಾ ಪರವಾಗಿಲ್ಲ ನೋಡಲಿ, ನಮಗೂ ಅವ್ರಿಗೂ ಫೇಸ್ ಟು ಫೇಸ್ ಮಾತುಕತೆ ಆಗುತ್ತೆ. ಆದಷ್ಟು ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ಬಂದುಬಿಟ್ಟು ಬುಕ್ಕಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಷ್ಟ ಆಗೇ ಆಗುತ್ತೆ ಅನ್ನೋದು ನಂಬಿಕೆ ನಮಗಿದೆ. ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿರೋ ಪ್ರಾಜೆಕ್ಟು ಅಷ್ಟು ಕಮ್ಮಿ ರೇಟಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ನೀವು ಬುಕ್ಕಿಂಗ್ ಮುಗಿಸ್ಕೊಳ್ಳಿ, ಬುಕ್ಕಿಂಗ್ ಮುಗಿಸ್ಕೊಂಡು ಮತ್ತೆ ನಿಮಗೆ ವಾಪಸ್ಸು ನಿಮ್ಮ ಮನೆಗೆ ಇದನ್ನು ಡೋರ್ ಸ್ಟೆಪ್ಗೆ ನಾವು ನಿಮ್ಮನ್ನು ಬಿಡ್ತೀವಿ. ಓಕೆ, ಇದು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟು 100% ಎಲ್ಲ ಹೇಳೋದಿದೆಯಾ? ಅದೇ ಈ ಅಮ್ಯುನಿಟೀಸ್ ಬಗ್ಗೆ ಇನ್ನೂ ಎಷ್ಟು ಹೇಳಿದ್ರು ಸಾಕಾಗ್ತಾ ಇಲ್ಲ ನನಗೆ, ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ನಾವು ಇಷ್ಟು ಅಮ್ಯುನಿಟೀಸ್ ಕೊಟ್ಬಿಟ್ಟು ನಾವು ಸ್ವಲ್ಪ ಹೇಳೋದ್ನ ಅಂತ. ಜೊತೆಗೆ ಇದರಲ್ಲಿ ನಿಮಗೆ ಫುಟ್ಪಾತಲ್ಲಿ ಈ ಥರ ನಿಮಗೆ ಪ್ಲಾಂಟೇಷನ್ ಮಾಡಿದ್ದೀವಿ. ಪಾರ್ಕ್ಗಳು ರೋಡ್ ಅಕ್ಕಪಕ್ಕ ಎಲ್ಲ ಬರ್ಬೇಕಾದ್ರೆ ಅದನ್ನು ನೋಡಿ, ಅದು ವ್ಯೂಲ್ ಕಾಣುತ್ತೆ. ತುಂಬ ಬೆಸ್ಟ್ ಇದೆ. ಪಾರ್ಕ್ಗಳೆಲ್ಲವೂ ಇದೆ, 9 ಥರ ಪಾರ್ಕ್ಗಳನ್ನ ಬೇರೆ ಬೇರೆ ಥರದಲ್ಲಿ ಡಿಸೈನಲ್ಲಿ ಮಾಡಿದ್ದೀವಿ. ಗೇಟೆಡ್ ಕಮ್ಯುನಿಟಿ ಇದೆ. ಸೊ ಮೇಜರಾಗಿ 3 ಬೋರ್ವೆಲ್ಗಳಿದೆ. ಸೊ ಓವರ್ ಹೆಡ್ ಟ್ಯಾಂಕ್ ಆಲ್ರೆಡಿ ಒಂದು ಕನೆಕ್ಷನ್ ಮಾಡಿದ್ದೀವಿ. ಸೊ ಇದೆಲ್ಲ ಬಂದುಬಿಟ್ಟು ದೊಡ್ಡದು 40 ಫೀಟ್ ರೋಡು. ಇದು ನೋಡ್ತಾ ಇದ್ದೀರಲ್ಲ, ಇದು 40 ಫೀಟ್ ರೋಡ್ ಇದೆ. ಸೊ ದಿ ಬೆಸ್ಟಾಗಿ ಮಾಡಿರೋಂಥ ಒಂದು ಪ್ರಾಜೆಕ್ಟು. CC ರೋಡು, ಸಿಮೆಂಟ್ ರೋಡ್ ಇದೆ. ಇನ್ನು 20-25 ವರ್ಷ ಏನು ಯೋಚನೆ ಮಾಡೋ ಹಾಗಿಲ್ಲ, ಅಷ್ಟೊಂದು ಚೆನ್ನಾಗಿ ನಾವೆಲ್ಲ ಮಾಡಿದ್ದೀವಿ. ಸೊ ಇಷ್ಟು ಇನ್ನೂ ಹೇಳ್ಬೋದು. ಓಕೆ, ಬಂದು ನೋಡಲಿ. ಅವಾಗ ಬರೀ ಹೇಳ್ಕೊಂಡಿರೋದಕ್ಕಿಂತ ಕಸ್ಟಮರ್ ಬಂದು ನೋಡಿದಾಗ ಅದ್ರ ಮಜಾನೇ ಬೇರೆ ಇರುತ್ತೆ ಅಲ್ವಾ? 100%. ಓಕೆ ನೋಡಿ, ದಿ ವರಾಯನ್ ಗ್ರೂಪ್ಸ್ ಕಡೆಯಿಂದ ನಿಮಗೆ VR ಫಾರ್ಚೂನ್ ಒಂದು ಲೇಔಟಲ್ಲಿ ಸೈಟ್ಗಳನ್ನು ತೋರಿಸಿದ್ದೀವಿ. ಸುಬ್ರಹ್ಮಣ್ಯ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟದು. ಸೊ ನಿಮಗೆ ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ 307 ಸೈಟ್ಗಳಿರ್ತಕ್ಕಂಥ ಲೇಔಟು 25 ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದು. ಆಲ್ರೆಡಿ ನಿಮಗೆಲ್ಲ ಒಂದು ಬುಕ್ಕಿಂಗಾಗಿ ಬಿಗಿನಿಂಗಲ್ಲೇ ಒಂದು 270 ಸೈಟ್ಗಳು ಮಾತ್ರ ಅವೈಲೇಬಲ್ ಇದ್ದಾವೆ. 30-40, 30-50 ಎರಡು ಡೈಮೆನ್ಷನಲ್ಲಿದ್ದಾವೆ. 2750 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. SPE ಅಪ್ರೂವ್ಡು, ಶಿಡ್ಲಘಟ್ಟ ಪ್ಲಾನಿಂಗ್ ಅಥಾರಿಟಿ ಅಂಡರಲ್ಲಿ ಬರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವರಾಯನ್ ಗ್ರೂಪ್ಸ್ ಕಂಪ್ನಿ ಜಯನಗರ 4th ಬ್ಲಾಕಲ್ಲಿದೆ. ಅವ್ರ ಆಫೀಸಿಗೆ ವಿಸಿಟ್ ಮಾಡಿದ್ರೆ ಅವ್ರ ಕಡೆಯಿಂದ ನಿಮಗೆ ಈ ಲೇಔಟ್ನ ತೋರಿಸ್ತಕ್ಕಂಥ ಕೆಲಸ ಅವ್ರ ಕಡೆಯಿಂದ ನಡೆಯುತ್ತೆ. ಸೊ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ 1 ಲಕ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅರೌಂಡ್ ಒಂದು 15 ಡೇಸ್ ಟೈಮ್ ಕೊಡ್ತೀರಾ ಲೀಗಲ್ ಚೆಕ್ ಮಾಡ್ಕೊಂಡು ಅಲ್ವಾ? ಯಾವ ಫೇಸಿಂಗ್ ಬೇಕು, ಯಾವ ಥರ ಡೈಮೆನ್ಷನ್ ಬೇಕು ಎಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. 15ರಿಂದ 20 ದಿವಸ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೋಡಿ ನಿಮ್ಗೆ ಏನೇನು ಆಗಬೇಕು ಎಲ್ಲ ಯಾವ ರೀತಿ ಇರುತ್ತೆ, ನಿಮ್ದು ಏನಿದೆ ಲೀಗಲ್ ಎಲ್ಲ ಮುಗಿಸ್ಕೊಳ್ಳಿ ಅಷ್ಟು. ನಿಮ್ಮದು ಯಾವುದೇ ಲೀಗಲಲ್ಲಿ ಯಾವುದೇ ವ್ಯತ್ಯಾಸ ಬರ್ತಿದೆ, ನಮಗೆ ಲೀಗಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂತಂದರೆ ನಾವು ನಿಮ್ಮ 1 ಲಕ್ಷನ ರಿಫಂಡ್ ಮಾಡ್ತೀವಿ. ಅದರದ್ದು ಏನು ಚಿಂತೆ ಬೇಡ. ಲೀಗಲ್ ಏನಾರು ಪ್ರಾಬ್ಲಮ್ ಆಗಿ ನಾವು ಇದು ಆ ಥರ ಯಾವುದೂ ಸಿಸ್ಟಮ್ ಇಲ್ಲ. ನಾವು 6 ವರ್ಷದಿಂದ 100+ ಪ್ರಾಜೆಕ್ಟ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಎಲ್ಲ ಕಡೆ ನಮಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ತುಂಬ ಚೆನ್ನಾಗಿ ನಮ್ಮದು ಕಂಪ್ನಿ ಬೂಮ್ ಆಗ್ತಾ ಇರೋವಂಥ ಕಂಪ್ನಿ, ತುಂಬ ಟ್ರಸ್ಟ್ ವರ್ತಿ ಕಂಪ್ನಿ ಅಂತಲೇ ಹೇಳ್ಬೋದು. ಪ್ರತಿಯೊಂದನ್ನು ನಾವು ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಸೊ ಏನಿದೆ ಈ ಪ್ರಾಜೆಕ್ಟಲ್ಲಿ ಬೆಸ್ಟಾಗಿ ಮಾಡಬೇಕು ಅಂತಂದ್ಬಿಟ್ಟು ನಾವು ಪೂರ್ತಿ ಅಮ್ಯುನಿಟೀಸ್ ಎಲ್ಲ ತೆಗೆದು ಮಾಡಿರೋದ್ರಿಂದ ಸೊ ಈ ಬರೋ ಸಂಡೇ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಇನ್ವೆಸ್ಟ್ ಮಾಡೋಕ್ಕೆ, ಇಲ್ಲ ಮನೆ ಕಟ್ಟೋದಕ್ಕೆ, ಈ ಕಡೆ ಇರೋರು ಮನೆ ಕಟ್ಟೋದಕ್ಕೆ, ಮತ್ತು ಬೆಂಗಳೂರು ಯಾವುದೇ ಸೈಡಿಂದ ಬೆಳಗಾವಿ ಎಲ್ಲಿಂದ ಬೇಕಾದ್ರೂ ಬಂದು ಇನ್ವೆಸ್ಟ್ ಮಾಡ್ಬೋದು. ಯಾಕೆಂದರೆ ಹಾರ್ಡ್ಲಿ 2 or 3 ಇಯರ್ಸಲ್ಲಿ ಇದು ಏನಿರುತ್ತೆ ಅದು 100ಗೆ 100% ಅಪ್ರಿಸಿಯೇಷನ್ ಆಗುತ್ತೆ. ಇದು ನಮ್ಮ ರಿಸರ್ಚ್ ಟೀಮ್ ಇದೆ, ಅದು ನಮಗೆ ಕೊಟ್ಟಿರುವಂತಹ ರಿಪೋರ್ಟು. ಸೊ ಸೂಪರಾಗಿ ಆಗುತ್ತೆ. ಬನ್ನಿ, ಬೆಸ್ಟಾಗಿರೋ ಜಾಗ ಕೊಟ್ಟಿದ್ದೀವಿ. ಸೊ ಆಲ್ ದಿ ಬೆಸ್ಟ್. ನಾವು ಸಂಡೇ ಮೀಟ್ ಮಾಡೋಣ. ಓಕೆ ನೋಡಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ಸೈಟ್ ಆಗಿರ್ಬೋದು, ಲೇಔಟ್ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ನೀವು ತೊಗೊತೀನಿ ಅಂದರೂ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರಬೇಕು. ಅದ್ರದ್ದಾಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಬ್ರಹ್ಮಣ್ಯ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಇಲ್ಲಿ ಸೈಟ್ನ ಬುಕ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಇಷ್ಟೊತ್ತು ನೀವು ಪೇಷನ್ಸ್ ಇಟ್ಟು ವಿಡಿಯೋ ನೋಡೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕಸ್ಟಮರ್ಸ್ ಬರ್ತಾರೆ ಸರ್, ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಅಂದಿರಾ, ಅದ್ರ ಪ್ರಕಾರ ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.